ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಜರಿ ಥ್ರೆಡ್ಡಿಂದ ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚೈನ್ ಸ್ಟಿಚ್ಚನ್ನು ಹಾಕೋದು ಅಂತ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಟಾರ್ ಡಿಸೈನ್ಗೆ ನಾನು ಈಗ ಯಾವ ಶೇಪನ್ನು ಯಾವ ರೀತಿ ಹಾಕೋದು ಅಂತ ನಿನ್ನೆ ನೋಡಿದ್ದೀರಲ್ವ. ಈಗ ಜರಿ ಥ್ರೆಡ್ಡನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡ್ಬೋದು, 2 ಎಳೆ ದಾರನ ನಾನು ಗಂಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈಗ ಶುರು ಮಾಡೋಣ ಅಲ್ವಾ. ಆಗಿದ್ದರೆ ಲೇಟ್ ಮಾಡೋದು ಬೇಡ. ಈಗ ನೋಡಿ, ಚೈನ್ ಸ್ಟಿಚ್ಚನ್ನು ಈ ರೀತಿ ಹಾಕೋಬೇಕು. ಇಲ್ಲಿ ಒಂದು ಚೈನ್ ಕೆಳಗಡೆ ತಗೋಬೇಕು. ಈಗಾಗಲೇ ನಾನು ಹೇಳ್ಕೊಟ್ಟಿರೋ ಹಾಗೆ ಈಗ ಚಿಕ್ಕ ಚಿಕ್ಕದಾಗಿ ಚೈನನ್ನು ಹಾಕ್ಕೊಂಡು ಶೇಪ್ ಯಾವ ರೀತಿ ಇದೆ ಆ ರೀತಿ ನಾವು 2 ಎಳೆಯನ್ನು, ಕಾಣಿಸ್ತಿದೆಯಾ, 2 ಎಳೆಯನ್ನು ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಎಳಿಬಾರ್ದು. ಇಲ್ಲಿ ಮೇಲ್ಗಡೆ ಒಂದು ಚೈನನ್ನು ಎಕ್ಸ್ಟ್ರಾ ತಗೋಬೇಕು, ಶೇಪ್ ಕ್ಲಿಯರಾಗಿ ಬರೋದಕ್ಕೆ. ಎಳೆದ್ರೆ ಏನಾಗ್ಬಿಡುತ್ತೆ, ಇದು ದಾರ ತುಂಬ ತೆಳು ಇರುತ್ತೆ, ಸೆನ್ಸಿಟಿವ್ ಅಂತಲೇ ಹೇಳ್ಬೋದು. ಆಗೇನಾಗ್ಬಿಡುತ್ತೆ, ಅದು ನಾವು ಎಳ್ದಂಗೆಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ. ಅರ್ಧಂಬರ್ಧ ಡಿಸೈನ್ ಆದಾಗ ಅದು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಇಲ್ಲಿ ಒಂದು ಚೈನನ್ನು ಕೆಳಗಡೆ ತಗೊಂಡಿದ್ದೀನಿ. ಈಗ ಈ ರೀತಿ ನಾವು ಜಾಸ್ತಿ ಎಳಿಬಾರ್ದು. ಎಳೆದೇ ಇರೋ ರೀತಿ 2 ಎಳೆಯು ನಮಗೆ ಇದರಲ್ಲಿ ಬರಬೇಕು, ನೀಡಲ್ ಒಳಗಡೆಗೆ 2 ಎಳೆ ಬರಬೇಕು. ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ನಾವು ಕೊಡುವಾಗ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು. ಲೆಫ್ಟ್ ಹ್ಯಾಂಡಲ್ಲಿ ಕೊಡುವಾಗ ನಾನು ಒಂದು ಸುತ್ತು ನೀಟಾಗಿ ನೀಡಲ್ಗೆ ಸೇರೋ ಹಾಗೆ ನಾನು ಕೆಳಗಡೆಯಿಂದ ಕೊಡ್ತಿದ್ದೀನಿ. ಅದೆಲ್ಲನೂ ನೀವು ಒಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಡಿಸೈನ್ ಅನ್ನೋದು ಕಲ್ತ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ಹೋಗ್ಬಿಡತ್ತೆ. ಹಂಗಿದ್ದಾಗ ನೋಡಿ, ತುಂಬ ಈಸಿಯಾಗಿ ನೀವು ಕಲ್ತ್ಕೊಂಡಾಗ ಮುಂದಿನ ಡಿಸೈನ್ಸ್ಗಳನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ಡಿಸೈನ್ ಆದ ನಂತರ ನಾನು ನಿಮಗೆ ಜಿಗ್ಜಾಗ್ ಸ್ಟಿಚ್ಚನ್ನು ತೋರಿಸ್ಕೊಡ್ತಿದ್ದೀನಿ. ಚೈನ್ ಸ್ಟಿಚ್ಚಲ್ಲಿ ನಾನೀಗ ಸುಮಾರು ಟೈಪ್ಸಲ್ಲಿ ನಾನು ಈಗಾಗಲೇ ಹಿಂದಿನ ವೀಡಿಯೋಸ್ಗಳಲ್ಲೂ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ 6ನೇ ಕ್ಲಾಸ್ ನಂಬರ್ 6 ನಡೀತಾ ಇರುವಂಥದ್ದು. ಮುಂದಿನ ನೀವು ಯಾವ ರೀತಿ ಸಪೋರ್ಟನ್ನು ಕೊಡ್ತೀರಾ ಅದ್ರ ಮೇಲೆ ನಾನು ಮೊದಲೇ ಹೇಳಿದ್ದೆ, ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ತೋರಿಸ್ಕೊಡ್ತೀನಿ ಅಂಥೇಳಿ. ಹಾಗಾಗಿ ಈಗ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಬೇಗ ನೀವು ಕಲಿಬೋದು. ನಮಗೂ ಹೇಳ್ಕೊಡೋದಕ್ಕೆ ತುಂಬಾ ಖುಷಿಯಾಗತ್ತೆ. ನೀವು ಫಸ್ಟು ದಾರನ ಹ್ಯಾಂಡಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನೋಡಿ, 2 ಎಳೆ ದಾರನ ನೀವು ನೋಡ್ತಾ ಇರ್ಬೋದು, ಒಂದು ಸತಿನೂ ಮಿಸ್ ಆಗಿಲ್ಲ ನನಗೆ. ಈಗ ಮಾಡುವಾಗ ನಾವು ಯಾವ ರೀತಿ ಗ್ರಿಪ್ಪನ್ನು ಇಟ್ಕೋತೀವಿ ನೋಡಿ, ಹಾಗಾಗಿ ಅದರಿಂದ ನೀವು ಆದಷ್ಟು ನಾನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ತುಂಬಾ ಈಸಿಯಾಗಿ ಬಂದುಬಿಡತ್ತೆ, ಅದೇನು ತುಂಬ ಕಷ್ಟ ಏನಲ್ಲ. ಆದರೆ ಅದನ್ನು ಸರಿಯಾಗಿ ತಿಳ್ಕೋಬೇಕಷ್ಟೆ. ಇಲ್ಲಿ ನೀವು ತಿಳ್ಕೊಳ್ದೆ 1 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅದು ನಿಮಗೆ ಬರೋದಿಲ್ಲ. ನೀವು ವಿಷಯ ಏನು ತಿಳ್ಕೊಬೇಕು, ಅದನ್ನು ಹೇಗೆ ಇಟ್ಕೋಬೇಕು, ಮತ್ತು ಸಿಲ್ಕ್ ಥ್ರೆಡ್ ತಗೊಂಡಾಗ ನಾವು ಯಾವ ರೀತಿ ದಾರ ಕೊಡ್ತಿದ್ದೀವಿ ನೋಡ್ಕೋಬೇಕು. ನೋಡಿಕೊಂಡು ನೀವು ಆ ರೀತಿ ಮಾಡಿದ್ರಿ ಅಂದರೆ ತುಂಬಾ ಈಸಿಯಾಗಿ ನಿಮಗೆ ಈ ವಿದ್ಯೆ ಸಿಗತ್ತೆ. ಒಂದು ಸತಿ ಕಲಿತ ಮೇಲೆ ನೀವೆಷ್ಟು ಮಾಡಿ ಬಿಡಿ, ಅದು ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ. ಯಾವುದೇ ವಿದ್ಯೆ ಆದರೂ ಅಷ್ಟೇ, ಮರ್ತೋಗೋಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗಿಬಿಟ್ಟು ನೀವು ಆದಷ್ಟು ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ತೀವಿ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ನಮ್ಮ ಜೊತೆನೇ ನೀವು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ₹1 ಖರ್ಚಿಲ್ಲದೆ ಇರೋ ರೀತಿ, ಮತ್ತು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಬಂಡವಾಳ ಏನು ಬೇಕಾಗಿಲ್ಲ. ಒಂದು ₹500 ಒಳಗಡೆ ಬಂಡವಾಳ ಹಾಕಂದ್ರೆ ನಿಮಗೆ ಇದಕ್ಕೆ ಬೇಕಾಗುವಂಥ ಸ್ಟ್ಯಾಂಡು, ರಿಂಗು ಮತ್ತು ನೀಡಲು ಎಲ್ಲ ಸಿಕ್ಕೋಗ್ಬಿಡತ್ತೆ. 1-2 ದಾರ ಇದ್ದರೆ ಸಾಕು ನೀವು ಕಲಿವರ್ಗು. ಕಲರ್ಸು ಬೇಕು ಅಂತ ಏನಿಲ್ಲ. ಒಂದು ಜರಿ ಥ್ರೆಡ್ಡು, ಒಂದು ಸಿಲ್ಕ್ ಥ್ರೆಡ್ಡನ್ನು ತಗೊಂಡ್ರೆ ಒಂದು ₹50 ಆ ಕೆಲಸ ಮುಗಿದೋಗ್ಬಿಡತ್ತೆ. ಇಷ್ಟನ್ನು ಹಾಕ್ಬಿಟ್ಟು ನೀವು ಬಂಡವಾಳ ಇಲ್ಲದೆ ಇರುವಂಥ ಬಿಸ್ನೆಸ್ ಇದು ಅಂತಲೇ ಹೇಳ್ಬೋದು. ಈಗ ನೀವು ಒಂದು ಬಟ್ಟೆ ಹೊಲಿಯೋದು ಕಲಿತೀರಾ ಅಂದರೆ ಅದಕ್ಕೆ ಮಿಷಿನ್ ಬೇಕೇ ಬೇಕಾಗುತ್ತೆ. ಇದಕ್ಕೆ ಅಷ್ಟಿಲ್ಲ. ಹಂಗಾಗಿ 2 ಜೊತೆಲಿ ಕಲಿತ್ರೆ ನಿಮಗೆ ತುಂಬಾ ಬೆನಿಫಿಟ್ಟು. ಆದಷ್ಟು ಎಲ್ಲನೂ ಮನೇಲಿ ಸುಮ್ಮನೆ ಕೂತಿರುವಂಥವ್ರು, ನಮ್ಮ ಕೈಲಿ ಆಗೋಲ್ಲ ಅನ್ನೋ ಅಂಥ ನೆಪವನ್ನು ಬಿಟ್ಟು ಆದಷ್ಟು ನಮ್ಮ ಕೈಲಿ ಆಗತ್ತೆ ಅಂತ ಅಂದ್ಕೊಂಡು ನಾವು ಪ್ರಾಕ್ಟೀಸನ್ನು ಮಾಡಿದ್ರೆ ಇದಕ್ಕಿನ್ನೇನು ಬೇಕಾಗಿಲ್ಲ. ಅದನ್ನು ಹೇಗೆ ಇಟ್ಕೋಬೇಕು, ನಾವು ಇದನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೊಂಬಿಟ್ರೆ ಸಾಕು, ನಮಗೆ ಇದು ಬಂದುಬಿಡುತ್ತೆ. ಒಂದು ಸತಿ ಅದು ಬಂತು ಅಂತಂದರೆ ನಿಮಗೆ
ಪ್ರೊಫೆಷನಲ್ ಆಗಿ ಎಷ್ಟು ದುಡ್ಡು ಕೊಡುತ್ತೆ ಅಂತಂದರೆ ನಿಮ್ಮ ಸಪೋರ್ಟು. ನೀವು ಮಾಡುವಂಥ ನೋಡಿ ಲಾಕ್ ಮಾಡ್ತಾ ಇರುವಂಥದ್ದು ಎರಡೂ ಎಳೆನೂ ಎಳ್ಕೋಬೇಕು. ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ತುಂಬಾ ಮುಂದೆ ನೀವು ಪ್ರೊಫೆಷನಲ್ ಆಗಿ ಸ್ಟಿಚ್ ಮಾಡಿ ಕೊಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಸತಿ ಜಿಗ್ಜಾಗ್ ಸ್ಟಿಚ್ಚನ್ನು ಇದರಲ್ಲಿ ಹಾಕ್ತೀನಿ. ನೋಡಿ ಆಯಿತು ಲಾಕು. ಒಂದು ಸತಿ ಜರಿ ಥ್ರೆಡಲ್ಲಿ ತೋರಿಸ್ಕೊಡ್ತೀನಿ, ಇನ್ನೊಂದು ಸತಿ ಒಂದೇ ವಿಡಿಯೋದಲ್ಲಿ ಎರಡೂ ಸ್ಟೈಲಲ್ಲೂ ನಾನು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ನೋಡ್ಬೋದು ಚೈನ್ ಸ್ಟಿಚ್ಗಳೆಲ್ಲ ಎಷ್ಟು ನೀಟಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.